ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬೇಸಿಗೆಯಲ್ಲಿ ರಾಗಿ ಅಂಬಲಿ ಇಲ್ಲ ಅಂದರೆ ಆಗುತ್ತಾ? ದಿನಕ್ಕೊಂದು ಸಾರಿ ರಾಗಿ ಅಂಬಲಿ ಬೇಕೇ ಇರುತ್ತೆ. ಈ ಎರಡು ವಸ್ತುನ ಸೇರಿಸಿ ರಾಗಿ ಅಂಬಲಿ ಮಾಡಿ ನೀವು ಮಾಡೋ ರಾಗಿ ಅಂಬಲಿ ಇನ್ನೂ ರುಚಿ ಜಾಸ್ತಿ ಆಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಬೇಸಿಗೆಯಲ್ಲಂತರೂ ಪ್ರತಿದಿನ ಅಥವಾ ಒಂದಿನ ಬಿಟ್ಟು ರಾಗಿ ಅಂಬಲಿನ ಮಾಡ್ತಾನೆ ಇರ್ತಾರೆ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಸಣ್ಣ ಮಿಕ್ಸರ್ ಜಾರ್ಗೆ 1 ಟೀ ಚಮಚ ಜೀರಿಗೆ, 1 ಟೀ ಚಮಚ ಮೆಣಸನ್ನು ಹಾಕಿ ಪುಡಿ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನಾನು. ಆನಂತರ ಅಂಬಲಿ ಮಾಡೋದಕ್ಕೆ ನಾನಿಲ್ಲಿ 4 ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ. 4 ಲೋಟ ನೀರಿಗೆ 1 ಟೀ ಕಪ್ಪಷ್ಟು ಹಿಟ್ಟನ್ನು ಹಾಕೋತಾ ಇದ್ದೀನಿ. ನೋಡಿ, ಇಷ್ಟು ಸಾಕಾಗುತ್ತೆ. 4 ಲೋಟಕ್ಕೆ 1 ಟೀ ಕಪ್ಪಷ್ಟು ಹಿಟ್ಟು ಹಾಕಿದ್ರೆ ಇದನ್ನು ಸರಿಯಾಗಿ ಮೇಲೆ ಕೆಳಗೆ ಮಾಡಿ, ಆವಾಗ ಗಂಟಿಲ್ದಂಗೆ ಆಗುತ್ತೆ. ಎಕ್ಸ್ಪೀರಿಯೆನ್ಸ್ ಇದ್ದರೆ ಹಾಗೆ ಕಲಿಸ್ಬೋದು. ಬಿಸಿ ನೀರಾದಮೇಲೆ ಬರಲ್ಲ, ಗಂಟಾಗುತ್ತೆ ಅನ್ನೋದಾದರೆ ಈ ಥರ ಮೇಲೆ ಕೆಳಗೆ ಮಾಡಿ. ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಜೀರಿಗೆ ಮೆಣಸು, ಅದನ್ನು ಹಾಕ್ತಾಯಿದ್ದೀನಿ. ಆನಂತರ ಇದನ್ನು ಒಲೆ ಮೇಲಿಟ್ಟು ಸಣ್ಣ ಉರಿನಲ್ಲಿ ಈ ಥರ ಕೈ ಆಡಿಸ್ತಾ ಇರಬೇಕು. ಕೈ ಬಿಟ್ಟರೆ ಉಕ್ಕೋಗ್ಬಿಡುತ್ತೆ. ನೋಡಿ, ಕುದಿ ಬರ್ತಾ ಇದೆ. ಇವಾಗ ಕೈ ಆಡಿಸ್ತಾನೆ ಇರಬೇಕು. ಈ ಕುದಿ ಬರೋ ಟೈಮಲ್ಲಂತೂ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗುತ್ತೆ ಮತ್ತು ರಾಗಿ ಅಂಬಲಿ ಕೂಡ ಉಕ್ಕಿ ಬರುತ್ತೆ. ನೋಡಿ, ಈ ಥರ ಆಗ್ತಾ ಇದೆ. ಇವಾಗ ಸರಿಯಾಗಿ ಒಂದು ಕುದಿ ಬಂದಮೇಲೆ ಒಂದು 5 ರಿಂದ 6 ನಿಮಿಷ ಕುದಿಸಿದರೆ ಸಾಕು, ರಾಗಿ ಅಂಬಲಿ ರೆಡಿಯಾಗಿ ಹೋಗುತ್ತೆ. ಜಾಸ್ತಿ ಸಮಯ ಏನೂ ಬೇಕಾಗೋದಿಲ್ಲ. ನೋಡಿ, ಸಣ್ಣ ಉರಿನಲ್ಲಿ ಕುದೀತಾ ಇದೆ. ಇವಾಗ ಬೇಕಾದರೆ ಸ್ವಲ್ಪ ಕೈ ಬಿಡ್ಬೋದು. ಹಾಗೆ ಮೇಲೆ ಬರ್ತಾ ಇದ್ದಂಗೆ ಮತ್ತೆ ಕೈ ಆಡ್ಸೋಕ್ಕೆ ಶುರು ಮಾಡಬೇಕು, ಇಲ್ಲಾಂದರೆ ಉಕ್ಕೋಗ್ಬಿಡುತ್ತೆ. ನೋಡಿ, ಈ ಹದದಲ್ಲಿ ರಾಗಿ ಅಂಬಲಿ ಇದ್ದರೆ ಕುಡಿಯೋದಕ್ಕೂ ತುಂಬ ರುಚಿಯಾಗಿರುತ್ತೆ, ಹದವಾಗಿರುತ್ತೆ. ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ನೀರು ಆಗಬಾರ್ದು. ಈ ಹದದಲ್ಲಿರಬೇಕು ರಾಗಿ ಅಂಬಲಿ, ಆವಾಗ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದನ್ನು ಇನ್ನೊಂದು 2 ನಿಮಿಷ ಹಿಂಗೆ ಕುದಿಸ್ಕೊಳ್ಳೋಣ. ಆಗಿದೆ ಇವಾಗ ಕಂಪ್ಲೀಟಾಗಿ. ಇದನ್ನು ಆಫ್ ಮಾಡ್ಕೋತಾ ಇದ್ದೀನಿ. ಇದನ್ನು ಪೂರ್ತಿ ತಣ್ಣಗಾದ್ಮೇಲೂ ಕುಡಿಬೋದು. ನಂಗೆ ಸ್ವಲ್ಪ ಬೆಚ್ಚಗಿದ್ದಾಗ ಕುಡಿಯೋದಕ್ಕೇ ಇಷ್ಟ. ಅದಕ್ಕೆ ನಾನು 1 ಲೋಟಕ್ಕೆ 1 ಟೀ ಕಪ್ಪಷ್ಟು ಮಜ್ಜಿಗೆನ ಹಾಕ್ತಾಯಿದ್ದೀನಿ. ಮಜ್ಜಿಗೆ ಹಾಕಿ ರಾಗಿ ಅಂಬಲಿ ಸ್ವಲ್ಪ ಬೆಚ್ಚಗಿದ್ದಾಗೇ ಹಾಕ್ತಾಯಿದ್ದೀನಿ, ಪೂರ್ತಿ ತಣ್ಣಗೆ ಮಾಡಿಲ್ಲ. ಆನಂತರ ಇನ್ನೊಂದು ಲೋಟಕ್ಕೆ ಹಾಗೆ ಹಾಕ್ತಾಯಿದ್ದೀನಿ. ಮಜ್ಜಿಗೆ ಬೇಡ ಅನ್ನೋರು ಹಾಗೆ ಕೂಡ ಕುಡಿಬೋದು. ಇದಕ್ಕೆ ಮೇಲ್ಗಡೆ ಸ್ವಲ್ಪ ಈರುಳ್ಳಿ, ಅನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಕುಡಿಯುವಾಗ ಮಧ್ಯೆ ಈರುಳ್ಳಿ ಸಿಗ್ತಾಯಿದ್ರೆ ಕುಡಿಯೋದಕ್ಕೆ ತುಂಬಾ ಮಜವಾಗಿರುತ್ತೆ. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ, ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.